ಇನ್ನು ಸಿಜೆ ರಾಯ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸಿಬ್ಬಂದಿ. HSR ಲೇಔಟ್ನ ನಾರಾಯಣ ಆಸ್ಪತ್ರೆಗೆ ರವಾನಿಸಲಾಗುತ್ತೆ ಅವರನ್ನ. ಬಟ್ ಆಸ್ಪತ್ರೆಗೆ ತಲುಪೋ ಮುನ್ನ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. HSR ಲೇಔಟ್ನ ನಾರಾಯಣ ಆಸ್ಪತ್ರೆಯಲ್ಲೇ ಇದೀಗ ಮೃತದೇಹವನ್ನ ಇರಿಸಲಾಗಿದೆ. ಸಿಬ್ಬಂದಿ ತಕ್ಷಣವೇ ಸಿಜೆ ರಾಯ್ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅವರು ಎದೆಯ ಭಾಗಕ್ಕೆ ಪಿಸ್ತೂಲ್ನಿಂದ ಶೂಟ್ ಮಾಡಿಕೊಂಡಿರ್ತಾರೆ. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯ್ತಾದ್ರೂ ಮಾರ್ಗ ಮಧ್ಯೆನೇ ಸಾವನ್ನಪ್ಪಿದ್ದಾರೆ. ಪ್ರತಿನಿಧಿ ಕಿರಣ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಕಿರಣ್, ನಿಜಕ್ಕೂ ತುಂಬಾ ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ. ಫಿನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇದ್ದವರು ಏಕಾಏಕಿ IT ರೇಡ್ ಆಗ್ತಾ ಇದ್ದಾಗೆ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತ ಹೇಳಿದ್ರೆ ಏನಿರ್ಬೋದು? ಪ್ರಾಥಮಿಕವಾಗಿ ಏನೇನು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಕಿರಣ್ ಈ ಹಂತದಲ್ಲಿ? ಚೈತ್ರ, ಮುಖ್ಯವಾಗಿ ಈಗಾಗಲೇ IT ರೈಡ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇತ್ತು. ಅದು ಇದೇನ್ ಫಸ್ಟ್ ಟೈಮ್ ಅಲ್ಲ. ನಾನು ಈಗಾಗಲೇ ಹೇಳ್ದಂಗೆ ಸಾಕಷ್ಟು ಬಾರಿ IT ED ಇವ್ರಿಗೆ ಒಂಥರ ಕಾಮನ್ ಆಗಿತ್ತು. ಅಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ಅವ್ರಿಗೆ ಇರ್ಬೋದು, ಜೊತೆಗೆ ಅವರ ಕುಟುಂಬದಲ್ಲಿ ಇನ್ನೊಂದು ವೈಟ್ ಗೋಲ್ಡ್ ಅಂತ ಏನಿದೆ ಆ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಈ ತರ ದಾಳಿಗಳು ನಿರಂತರವಾಗಿ ನಡೀತಾನೆ ಇತ್ತು. ಅದಕ್ಕೆ ಏನಂತಂದ್ರೆ ಈಗ ಮುಖ್ಯವಾಗಿ IT ರೈಡ್ ಆಗುವಂಥದ್ದು ಅವರು ಏನ್ ಡಿಕ್ಲೇರ್ ಮಾಡ್ಕೋತಾರೋ ಅದ್ರಲ್ಲಿ ಆಗುವಂತ ವ್ಯತ್ಯಾಸಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂಥದ್ದು, ಮತ್ತೆ ಒಂದ್ಸರಿ ಕೆಲವೊಂದು ಯಾಕೆಂದ್ರೆ ಲಾಭವನ್ನ ತೋರಿಸೋದಿಲ್ಲ, ಕೆಲವೊಂದು ಪ್ರಾಪರ್ಟಿನ ಡಿಕ್ಲೇರ್ ಮಾಡ್ಕೊಂಡಿರೋದು, ಇದೆಲ್ಲವೂ ಕೂಡ ಒಂದ್ ಕಡೆ. ಇನ್ನೊಂದ್ ಕಡೆ ಈಗ ಸಂಬಂಧಪಟ್ಟಂತೆ ಸಾಕಷ್ಟು ಪೊಲೀಸರಿಗೂ ಕೂಡ ಒಂದಷ್ಟು ಅನುಮಾನಗಳು ಬರ್ತದೆ. ಯಾಕೆಂತಂದ್ರೆ ಅವರ ಕಚೇರಿಯಲ್ಲಿ ಏನಾಗ್ತಿದೆ, ಒಂದು 20 ಜನ ಸಿಬ್ಬಂದಿಗಳು ಕೂಡ ಒಂದು ಕೆಲಸವನ್ನ ಕಾರ್ಯನಿರ್ವಹಿಸ್ತಾ ಇದ್ರು. ಅದಲ್ದಲ್ಲೇ ಕೂಡ IT ಅಧಿಕಾರಿಗಳು ಒಂದ್ ಕಡೆ ತಪಾಸಣೆ ಮಾಡುವಂಥದ್ದು, ವೆರಿಫೈ ಮಾಡುವಂಥದ್ದು ಮಾಡ್ಕೊಂಡು ಹೋಗ್ತಾ ಇದ್ರು. ಇವರು ಏಕಾಏಕಿ ಇವರು ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನೋದಿದೆ. ಇಮಿಡಿಯೇಟ್ ಆಗಿ ಅವ್ರನ್ನ ಇಲ್ಲಿಂದ ಅಂದ್ರೆ ಹೊಸರಸ್ತೆಯಿಂದ ಏನ್ HSR ಲೇಔಟ್ ಅಲ್ಲಿ ಇರುವಂತಹ ನಾರಾಯಣ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ. ಅಲ್ಲಿ ಹೋಗೋ ಮುಂಚೆನೆ ಬ್ರಾಡ್ ಡೆಡ್ ಅಂತ ಹೇಳಿದ್ರು. ಆದ್ರೆ ಇಲ್ಲಿಂದ ಅಲ್ಲಿ ತಗೊಂಡೋಗಿದೆ ಅದಕ್ಕಿಂತ ಇಲ್ಲೇ ಅಂದ್ರೆ ಸಿಟಿ ಒಳಗಡೆ ಸಾಕಷ್ಟು ಹಾಸ್ಪಿಟಲ್ ಆಯ್ತು. ಇಲ್ಲಿಂದ ಸುಮಾರು ಒಂದು 11-12 ಕಿಲೋಮೀಟರ್ ದೂರದಲ್ಲಿ ಇರುವಂತದಕ್ಕೆ ಏನ್ ಕರ್ಕೊಂಡು ಹೋದ್ರು ಅನ್ನೋದು ಕೂಡ ಪೊಲೀಸರ ಆ ದಿಕ್ಕಿನಲ್ಲೂ ಕೂಡ ಒಂದು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿದ್ದಂತ ಸಿಬ್ಬಂದಿಗಳು ಯಾರ್ಯಾರು ಇದ್ರು, ಆಮೇಲೆ ಜೊತೆಗೆ ಏನು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನ ಒಂದ್ ಕಡೆ ತಗೋತಾ ಇದ್ದಾರೆ. ಇನ್ನ ಉಳಿದಂತೆ ಈಗ ಯಾವ ಸಂಬಂಧಪಟ್ಟಂತೆ ಈಗ ಇನ್ನೂ ಕೂಡ IT ಅಧಿಕಾರಿಗಳು ಅಲ್ಲೇ ಇದ್ದಾರೆ. ಅವ್ರನ್ನೂ ಕೂಡ ಕೇಳುವಂತ ಪ್ರಶ್ನೆ, ಒಂದಷ್ಟು ಮಾಹಿತಿಯನ್ನ ತಗೊಳ್ಳುವಂತದ್ದು ಪ್ರಯತ್ನ ಮುಂದುವರೆದಿದೆ. ಎಸ್ ನಿಜಕ್ಕೂ ಶಾಕಿಂಗ್ ಅನ್ನಿಸ್ತಾ ಇರೋದು, IT ಅಧಿಕಾರಿಗಳು ಕೂಡ ಅವರ ಕಚೇರಿಯಲ್ಲಿ ಇದ್ರು ಅಂತ ಅವ್ರು ಸೂಸೈಡ್ ಮಾಡ್ಕೊಳ್ತಿದ್ದಂತ ಸಂದರ್ಭ ಯಾರ ಗಮನಕ್ಕೂ ಬಂದಿರಲಿಲ್ಲ. ಇಲ್ಲ, ಅದಕ್ಕೋಸ್ಕರನೇ ಈಗ ಅಲ್ಲಿ ಒಂದ್ ಕಡೆ ನಡೀತಾ ಇತ್ತು. ನಾನು ಈಗಾಗಲೇ ಹೇಳ್ದಂಗೆ ಇದೇನು ಫಸ್ಟ್ ಟೈಮ್ ಇವತ್ತು ಅವ್ರಿಗೆ ನಡೆದಿದ್ದಲ್ಲ, ಸಾಕಷ್ಟು ಬಾರಿ ನಡೀತಾನೆ ಇರುವಂತದ್ದು, ನಿರಂತರವಾಗಿ ನಡೀತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಆಗಿರುವಂತದ್ದು ಘಟನೆ. ಜೊತೆಗೆ ಇಲ್ಲಿ ಯಾವ ದಾಖಲಾತಿಗಳು ಅಥವಾ ಏನಾಗಿತ್ತು, ಅವ್ರ ಫೈನಾನ್ಷಿಯಲಿ ಸ್ಟೇಟ್ ಏನಿತ್ತು, ಯಾಕೆಂದ್ರೆ ಸಾಕಷ್ಟು ಇತ್ತೀಚೆಗೆ ಅವರು ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಕೊಡುವಂತದ್ದು, ಅವರ ಪ್ರಾಪರ್ಟಿನ ಪ್ರಮೋಟ್ ಮಾಡೋದು, ಅದರಲ್ಲಿ ದುಬೈಲಿ ಸಾಕಷ್ಟು ಬಿಸ್ನೆಸ್ ಗಳನ್ನ ಕೂಡ ಅವರೇ ಎಕ್ಸ್ಪಾನ್ಷನ್ ಮಾಡ್ಕೊಂಡಿದ್ರು. ಅಲ್ಲೂ ಕೂಡ ಒಂದಷ್ಟು ಇತ್ತು. ಇಲ್ಲೂ ಕೂಡ ಸಾಕಷ್ಟು ಇಲ್ಲಿ ಹೋಟೆಲ್ಸ್, ರೆಸಾರ್ಟ್ಸ್, ಸಾಕಷ್ಟು ಪ್ರಾಪರ್ಟಿ, ವಿಲ್ಲಾಗಳು, ಸಾಕಷ್ಟು ಅಪಾರ್ಟ್ಮೆಂಟ್ ಎಲ್ಲವೂ ಕೂಡ ಬೆಂಗಳೂರಿನ ಹೊರವಲಯದಲ್ಲಿ ಸಾಕಷ್ಟು ಇತ್ತು. ಹಾಗಾಗಿ ಇಲ್ಲಿ ಬಹಳ ಸಣ್ಣದಾಗಿ ಸುಮಾರು ಒಂದು 25 ವರ್ಷದಿಂದ ಸಣ್ಣದಾಗಿ ಶುರುವಾಗಿದ್ದಂತ ದೊಡ್ಡ ಮಟ್ಟದಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ದೊಡ್ಡ ಮಟ್ಟದಲ್ಲಿ ಒಂದು ಬೆಳೀತು. ಪ್ರಾಪರ್ಟಿಗಳು ಸಾಕಷ್ಟು, ಅದರಲ್ಲಿ ವಿಶೇಷವಾಗಿ ಬನ್ನಿಘಟ್ಟ ರಸ್ತೆ ಇರ್ಬೋದು, ಕನ್ಪುರ ರಸ್ತೆ ಇರ್ಬೋದು, ಸಾಕಷ್ಟು ಪ್ರಾಪರ್ಟಿಗಳು, ಅಪಾರ್ಟ್ಮೆಂಟ್ಗಳು ಕೂಡ ಇವರ ಇದ್ರಲ್ಲಿತ್ತು. ಆ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ರು. ಅಂತಿಮವಾಗಿ ಇದೀಗ ಸಿಕ್ಕಿರುವಂತದ್ದು, ಈಗ ಯಾವ ವಿಚಾರಕ್ಕೊಂದ್ಸರಿ ಈ ಒಂದು IT ರೈಡ್ಗಳಾಗ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ನೋಡುವಂತ ಕೆಲಸವನ್ನ ಈಗ IT ಅಧಿಕಾರಿಗಳು ಒಂದ್ ಕಡೆ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ಇವ್ರು ಏನು ವಿಚಾರವಾಗಿ ಸಂಬಂಧಪಟ್ಟಂತೆ ಯಾಕೆ ಮಾಡ್ಕೊಂಡಿದ್ದಾರೆ, ಏನಿತ್ತು ಅವರ ಒಂದು ಸ್ಟೇಟಸ್ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಜೊತೆಗೆ ಯಾರ್ಯಾರಿದ್ರು ಆ ಟೈಮಲ್ಲಿ, ಆಮೇಲೆ ಆ ವೆಪನ್ ಕೂಡ ಅದು ಲೈಸೆನ್ಸ್ಡ್ ಏನು ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನ ಮುಂದುವರೆದಿದೆ. ಚೈತ್ರ, ಓಕೆ. ಕಿರಣ್, ಇನ್ನೊಂದು ವಿಚಾರ ಅಂತ ಅಂದ್ರೆ, ಈಗ ಸಹಜವಾಗಿ ನಿಮ್ಮ ನೆಟ್ವರ್ಕ್ ಅಲ್ಲಿ IT ರೈಡು ಮತ್ತೊಂದು ಈ ತರ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಈ ಸಂದರ್ಭದಲ್ಲಿ IT ಪ್ರೆಸ್ ನೋಟ್ಸು ಅಥವಾ ED ಪ್ರೆಸ್ ನೋಟ್ಸ್ ಈ ತರದೆಲ್ಲ ಹಿಂದೆಲ್ಲ ನಾವು ಗಮನಿಸ್ತಾ ಇರ್ತೀವಿ, ದೊಡ್ಡ ರೈಡ್ ಆದಂತ ಸಂದರ್ಭದಲ್ಲೆಲ್ಲ. ಈ ಹಿಂದಿನ ರೈಡ್ ನೀವು ಮೆನ್ಷನ್ ಮಾಡ್ತಾ ಇದ್ರಲ್ಲ ಕಿರಣ್, ಆ ಸಂದರ್ಭದಲ್ಲಿ ಏನಾದರೂ ಇವ್ರದ್ದು ಆದಾಯದ ಮೀರಿದ್ದ ಆಸ್ತಿನೋ ಅಥವಾ ಏನಾದರೂ ಇವರು ಟ್ಯಾಕ್ಸ್ ಅನ್ನ ಕಟ್ಟದೆ ಏನಾದರೂ ಮೋಸ ಮಾಡುವಂತಹ ರೀತಿಯಾಗಿ ಏನಾದರೂ ಇವರ ಟ್ರಾನ್ಸಾಕ್ಷನ್ಸ್ ಏನಾದ್ರು ನಡೆದಿರೋದು, ಈ ತರದ್ ಏನಾದ್ರೂ ಹಿಂದೆ ಏನಾದ್ರು ಸುದ್ದಿ ಆಗಿತ್ತಾ ಕಿರಣ್? ಇಲ್ಲ, ಬಹಳಷ್ಟು ಆಗಿತ್ತು. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ರೈಡ್ಗಳನ್ನ ನಾವು ಆದಾಗ ಪದೇ ತೋರಿಸ್ತಾನೆ ಇದ್ವಿ. ಆಮೇಲೆ ಜೊತೆಗೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ವೈಟ್ ಗೋಲ್ಡ್ ಏನಿತ್ತು ಅದು ಕೂಡ ಇವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಅವರ ಬ್ರದರ್ ಕೂಡ ನೋಡ್ಕೊಳ್ಳುವಂಥದ್ದು. ಈ ರೀತಿ ಸಾಕಷ್ಟು ಈ ಒಂದು ಬಿಸ್ನೆಸ್ ಅನ್ನ ಬೇರೆ ತರದ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು.
ಅವ್ರಿಗೆ ಬರೀ ಐಟಿ ಅಲ್ಲ ಇಡಿ ಕೂಡ ರೈಡ್ ಆಗಿತ್ತು. ಯಾಕೆಂತಂದ್ರೆ ಅವರು ಸಂಬಂಧಪಟ್ಟಂತೆ ದುಬೈನಲ್ಲೂ ಕೂಡ ಹೊರ ದೇಶದಲ್ಲೂ ಕೂಡ ಅವರು ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಅಲ್ಲೂ ಕೂಡ ಆದಂತ ಕೆಲವೊಂದಷ್ಟು ವ್ಯತ್ಯಾಸಗಳು, ಅದಲ್ಲದೆ ಇಲ್ಲಿ ಕೂಡ ಐಟಿ ರೈಟ್ ರಿಟರ್ನ್ಸ್ ಅಲ್ಲಿ ಎಷ್ಟು ಮಟ್ಟಿಗೆ ಅವರು ಪ್ರಾಪರ್ಟಿನ ತೋರಿಸಿರುವಂತದ್ದು ಅಥವಾ ಲಾಭವನ್ನ ತೋರಿಸಿ ಡಿಕ್ಲೇರ್ ಮಾಡ್ಕೊಂಡಿರೋದು, ಇವೆಲ್ಲವೂ ಕೂಡ ಸಾಕಷ್ಟು ಅವ್ರ ಮೇಲೆ ನಡೀತಾ ಇತ್ತು. ಅಂದ್ರೆ ಇವತ್ತು ನಿನ್ನೆ ಮೊನ್ನೆ ನಡೆದಿಲ್ಲ, ಸಾಕಷ್ಟು ವರ್ಷಗಳಿಂದನೂ ಕೂಡ ನಿರಂತರವಾಗಿ ಬಿಸ್ನೆಸ್ ಮ್ಯಾನ್ಗಳೇ ಅದೊಂಥರ ಐಟಿ ರೈಡ್ ಅನ್ನೋದು ಕಾಮನ್ ಆಕ್ಚುಲಿ. ಯಾಕೆಂತಂದ್ರೆ ಅವ್ರಿಗೆ ಪ್ರತಿ ವರ್ಷ ಕೂಡ ಅವ್ರು ಡಿಕ್ಲೇರ್ ಮಾಡ್ಕೊಳ್ಳೋದು ವ್ಯತ್ಯಾಸ ಇದ್ದೇ ಇರುತ್ತೆ. ಹಾಗಾಗಿ ಇದು ಅವ್ರಿಗೇನು ಹೊಸದಲ್ಲ. ಬಟ್ ಯಾವ ವಿಚಾರಕ್ಕೋಸ್ಕರ ಇವರು ಈ ರೀತಿ ಸಡನ್ ಆಗಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಮುಂದಿನಂತ ತನಿಖೆಯಲ್ಲಿ ಗೊತ್ತಾಗುತ್ತೆ ಮಾಲ್ತೇಶ್. ಓಕೆ ಓಕೆ, ಥ್ಯಾಂಕ್ ಯು ಕಿರಣ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಂತರದ ಹಂತದಲ್ಲಿ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಅವ್ರ ಕಚೇರಿಯಲ್ಲೇ ಆಗಿರುವಂಥ ಘಟನೆ ಇದು ಅನ್ನೋದು ಭಾಳ ಶಾಕಿಂಗ್ ಸಂಗತಿ. ನಾವು ಆಗ್ತಾನೆ ಹೇಳ್ತಾ ಇದ್ವಿ, ನಮ್ಮ ಸೌತ್ ಇಂಡಿಯಾಗೆ ಸಂಬಂಧಪಟ್ಟ ಹಾಗೆ ಇದು ಎರಡನೇ ಈ ರೀತಿಯಾದಂಥದ್ದು ಒಂದು ಪ್ರಕರಣ.